ಹಲೋ, ಅಲ್ಲಪ್ಪ ಇವ್ರು ಬಂದಂತವ್ರು ಯಾರು? ಏನಪ್ಪ ನೀವು ಬಂದ್ರೆ ಗುರ್ತಾಗ್ಲಿಲ್ಲ. ಅಲ್ಲಪ್ಪ ಇವ್ರು ಬಂದಂತವ್ರು ಯಾರು? ಏನಪ್ಪ ನೀವು ಬಂದ್ರೆ ಗುರ್ತಾಗ್ಲಿಲ್ಲ. ಆಗ್ಲಿಲ್ಲ ನೋಡಿ. ಇವ್ರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರ ನೋಡಪ್ಪ. ಕಿಸಬಾಯಿ ಬೇಸ್ ಮಾಡಿದಲ್ಲ ಓ ಮಾರಾಯ. ಯಾಕಪ್ಪ ಏನಾಯ್ತು? ಗುರುವಿಗೆ ತಂದು ವಿಜ್ಞಾನ ಹೋಗ್ಸಿವನ್ನ ಕೆಗಡ ಹೋಗಿಸ್ಬಿಡು. ಕರಿ ಬಿರಿ ಕರಿ ಹಾಗಲ್ಲ ಮೂರ್ಖ, ಅಂತ ವಿಘ್ನೇಶ್ವರ ಮತ್ತೆಂತ ವಿಘ್ನೇಶ್ವರ ಇದ್ದಾರ್ರಿ. ಬಂದಿರ್ತಕ್ಕಂಥ ವಿಘ್ನವನ್ನು ದೂರ ಮಾಡುವಂತ ವಿಘ್ನೇಶ್ವರ ಯಾರು ಇದ್ದಾರ ನೋಡಪ್ಪ. ಸರ್ದಾರಿ ಮಾಡ್ತಾರ್ರಿ. ಒಂದು 100 ಹರದಾರ ಮಾಡ್ತಾರೋ. ಹಾಗಲ್ಲ ಮೂರ್ಖ, ಚೇಷ್ಟೆ ಮಾಡ್ತಕ್ಕದಲ್ಲ, ಅದನ್ನಾದ್ರೂ ಅಲ್ಲಿ ಕೇಳಬೇಕು. ಅದನ್ನಾದ್ರೂ ಒಂದಿದೆ, ಇದಲ್ಲದೆ ಮತ್ತೇನಂತಾರ್ರಿ ಇವರಿಗೆ? ಇದು ಅಲ್ಲದೆ ಇವರಿಗೆ ಲಂಬೋದರ ಲಂಬೋದರ ಅಂತ ನೋಡಪ್ಪ. ಕೂತು ಮಂದಿಗಿಂತ ಕೂತಮಳ ಯಂತ್ರ ಅಪ್ಪಾರು. ಹಾಗಲ್ಲ ಮೂರ್ಖ, ಲಂಬ ಅಂದ್ರೆ ಉದ್ದ, ಉದರ ಅಂದ್ರೆ ಹೊಟ್ಟೆ ದೊಡ್ಡಿದ್ದ ಮೂಲಕವಾಗಿ ಲಂಬೋದರ ಲಂಬೋದರ ನಾಮ ಬಂದಿರ್ತದೆ, ಅದನ್ನಾದ್ರೂ ಅಲ್ಲಿ ಕೇಳಬೇಕು. ಅದನ್ನಾದ್ರೂ ಒಂದಿದೆ, ಇದಲ್ಲದೆ ಮತ್ತೇನಂತಾರ್ರಿ ಇವರಿಗೆ? ಇದು ಅಲ್ಲದೆ ಇವರಿಗೆ ಗಣಪತಿ ಗಣಪತಿ ಅಂತ ನೋಡಪ್ಪ. ಗಣಪತಿ ಗಣಪತಿ ಮೋರಯ ಕುಂಡಿ ಪಲ್ಲೆ ಚೋರಯ. ಯಾಕಪ್ಪ ಏನಾಯ್ತು? 2 ರೂಪಾಯಿದವ್ರದಾಗ ಕಾಣಿಸ್ತಾರ ನೋಡ್ರಿ. ಯಾಕಪ್ಪ ಹೆಂಗ್ 2 ರೂಪಾಯಿ ಇರ್ತಾರ? ಇಲ್ಲಿಂದ ಮನಿಗ್ ಹೋಗುದ್ರಿ. ಏನು ಇಲ್ಲಿಂದ ಮನಿಗ್ ಹೋಗುದ್ರಿ. ಮನಿಗ್ ಹೋಗಿ ಅರ್ಧ ತೊಳದ್ರಿ. ಮುಂದ ಇಲ್ಲೇ ಮೂಡಿಲಿಕ್ಕೆ ಸನಿ ಅಂತ ಮೂಡಿಲಿಗೆ ಹೋದ್ರಿ. ಮುಂದ ಹೋಗಿ ಒಂದ್ ಸಣ್ಣ ಮಣ್ಣಿನ ಗಣಪತಿ ತೊಳದ್ರಿ. ತರುದು ತಂದ ಮನ್ಯಾಗ ಮಾಡ್ದಾನಾದ್ರೆ ಕುಣ್ಸುದ್ರಿ. ಕುಂದ್ರಸುದು. 5ನೇ ದಿವ್ಸಕ್ಕೆ 1 ರೂಪಾಯಿ ಪಳಾರ, 2 ರೂಪಾಯಿ ಪಟಾಕಿ ತಂದು ಉದಿಸ್ಕೋತ ಬಾರ್ಸ್ಕೋತ 5 ಊರಾದ ಹೋಗುದ್ರ. ಊರಾದ ಹೋಗಿದ್ರೆ ಅಪ್ಪೋರ್ ಕೃಷ್ಣನಂದನೇ ಕಾಣ್ತಾರ ನೋಡ್ರಿ. ಬಿಡಿ, ಅಂತ ಗಣಪತಿ ಅವರಲ್ಲ, ಮತ್ತೆಂತ ಗಣಪತಿ ಇದ್ದಾರೆ. ಸಾಕ್ಷಾತ್ ಪರಮೇಶ್ವರನ ಪುತ್ರನಾಗಿರ್ತಕ್ಕಂಥ ಗಣಪತಿ ಯಾರಿದ್ದಾರಪ್ಪ. ಸಾಕ್ಷಾತ್ ಪರಮೇಶ್ವರ ಪುತ್ರ ಅಂದ್ರೆ ಇಲ್ಲಿಗೆ ಬರ್ಲ ಕಾರಣ ಏನ್ರಿ? ಹಾಡುವವರಿಗೆ, ನೋಡುವವರಿಗೆ, ಕುಂತು ಕೇಳುವಂತ ಕಲಾ ಪ್ರೇಮಿಗಳಿಗೆ ಹೊರಕೊಂಡು ಬಂದಾರಪ್ಪ. ಎಷ್ಟಲ್ಲಿ ಕೊಡ್ತಾರ್ರಿ? ಒಂದು 4 ಕೊಡ್ತಾರು. ಹಾಗಲ್ಲ ಮೂರ್ಖ, ಚೇಷ್ಟೆ ಮಾಡ್ತಕ್ಕದಲ್ಲ, ಅದನ್ನಾದ್ರೂ ಅಲ್ಲಿ ಕೇಳಬೇಕು. ಅದನ್ನಾದ್ರೂ ಒಂದಿದೆ, ಇದಲ್ಲದೆ ಮತ್ತೇನಂತಾರೆ ಇವರಿಗೆ? ಇದು ಅಲ್ಲದೆ ಇವರಿಗೆ ಪೂಜಾ ಸಾಹಿತ್ಯ ಹೇಳ್ತೀನಿ ಕೇಳು. ಇವಳ ಅಗತ್ಯವಾಗಿರಲ್ಲ. ಏನಪ್ಪ ಏನು ಹೊರ ಮಾಡ್ಕೋ, ಏನ ಹೊರಗೆ ಬೇಡ್ಕೊಂಡ್ರಿ, ಅವಳ ಅಗತ್ಯ ಬೇಡ್ಕೊತ ನೋಡ್ರಿ. ಗಜಾನನ, ಇವತ್ತಿನ ದಿವಸ ಈ ಸ್ಟೇಜಿನ ಮೇಲೆ ಎಟ್ಟು ಬಿದ್ದು ಒದ್ದಾಡಿ ಸತ್ತರು ನನ್ನ ದೇಹ ಬಿಟ್ಟು ಪ್ರಾಣ ಹೋಗಲಿಕ್ಕೆ ಗೌರವವನ್ನು ಕೊಡು ಗಜಾನನ. ಏನಪ್ಪ ಹೊರ ಬೇಡ್ಕೊಂಡಿರು? ನೋಡ್ರಿ, ಏನಂತ ಬೇಡ್ಕೊಂಡಿ? ಇವತ್ತಿನ ದಿವಸ ಈ ಸ್ಟೇಜಿನ ಮೇಲೆ ಎಟ್ಟು ಬಿದ್ದು ಒದ್ದಾಡಿ ಸತ್ತರು ನನ್ನ ದೇಹ ಬಿಟ್ಟು ಪ್ರಾಣ ಹೋಗಲಿಕ್ಕೆ ಹೊರ ಬೇಡ್ಕೊಂಡು ಹೊರ ಬೇಡ್ಕೊಳ್ಳೋ ಪದ್ಧತಿನೇ ಗೊತ್ತಿಲ್ಲ, ನಾ ಬೇಡ್ಕೊತೀನಿ ನೋಡಿ. ಈಗ ಬೇಡ್ಕೊಂಡ್ರೆ ನಿಮ್ಗೆ ಮಾಡ್ತಾರ. ಮುಂಕೈಗೆ ಒಂದು ತೊಳ್ಗೆ, ಒಂದು ಕೈ ಒಂದು ಅಡಿಯಲ್ಲಿ ಇಟ್ಕೊಂಡು ಅಕ್ಕಲಿಗೆ ಯಾರಾದ್ರೂ ನೀಡ್ತಾರ ನೋಡ್ರಿ. ಆಗಲ್ಲ ಮೂರ್ಖ, ದೇವ್ರ ಮುಂದೆ ಹೊರ ಬೇಡ್ಕೊತಿದ್ದೇವೆ. ಅಗತ್ಯವೇ ಬೇಡ್ಕೊಡ್ಲ. ನಮೋ ನಮೋ ಗಜಾನನ. ಕಲ್ಯಾಣ ವರ್ಗ ಕಲ್ಯಾಣ ಆಗಲಿ ಮೇಲೆ ಕೇಳೋ ಬಾಲಕ.
ಗಜಾನನ, ಇವತ್ತಿನ ದಿವಸ ಶ್ರೀ ಬೀರಲಿಂಗೇಶ್ವರ ನಾಟಕವನ್ನು ಈ ರಂಗ ಮಂಟಪದಲ್ಲಿ ಪ್ರಾರಂಭ ಮಾಡಿದ್ದೇನೆ. ಈ ನಾಟಕದಲ್ಲಿ ರಾಗದೋಷ, ತಾಳದೋಷ, ವಾಕ್ಯದೋಷ ಮುಂತಾದ ತಪ್ಪು ತಡಿಗಳು ಆಗಬಹುದು. ಅದು ಹೇಗೆ ಆಗುತ್ತದೆ ಎಂದರೆ, ಒಂದು ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸ್ವೀಕಾರ ಮಾಡುತ್ತದೆ, ಅದೇ ರೀತಿ ನಾನು ಆಡುವ ಶ್ರೀ ಬೀರಲಿಂಗೇಶ್ವರ ನಾಟಕದಲ್ಲಿ ಯಾವುದೇ ತರಹದ ವಿಗ್ರಹದ ಗಾಳಿಯನ್ನು ಸುಳಿಯಲಾರಂತೆ ವರವನ್ನು ಕೊಡು ಜಯ. ಬಾಲಕ, ನೀನು ಆಡುವ ಶ್ರೀ ಬೀರಲಿಂಗೇಶ್ವರ ನಾಟಕದಲ್ಲಿ ಯಾವ ತರದ ವಿಘ್ನವನ್ನು ಗಾಳಿ ಸುಳಿಲಾರಂತೆ ವರವನ್ನು ಕೊಟ್ಟಿನಿ, ತೆಗೆದುಕೋ ಬಾಲಕ. ನಾನು ಬಂದ ದಾರಿಯಾಯಿತು, ಕೈಲಾಸದಲ್ಲಿ ಶಿರೋಮಣಿಯವರ ದಾರಿಯನ್ನು ಕೈತು ಹೋಗಲು ಅಪ್ಪಣೆ ಕೊಡು ಬಾಲಕ. ಅಲ್ರಿಪ್ಪ, ಕಳಿಸ್ಬಿಡ್ತೀವಿ. ಹಲೋ 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 ಹಲೋ. ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಯಾವ ತುಕಾನಟ್ಟಿ ಒಂದು ಮಾಳಿಂಗೇಶ್ವರ ಹಾಗೂ ಒಂದು ಬೀರಸಿದ್ದೇಶ್ವರ ಒಂದು ಜಾತ್ರೆ ನಿಮಿತ್ತವಾಗಿ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಪೈಕಿ ಕನ್ನೂರು ಒಂದು ಅಂಜುಟಿಗೆ ಒಂದು ಬೀರಲಿಂಗೇಶ್ವರ ಆಟವನ್ನು ಈಗಲೇ ನಿಮ್ಮ ಮುಂದೆ ಪ್ರಾರಂಭ ಆಗ್ಯದ. ಯಾಕಪ್ಪ ಅಂದ್ರೆ ಈ ಆಟದಲ್ಲಿ ಒಂದು ತಾಳದೋಷ, ರಾಗದೋಷ, ವಾಕ್ಯ ದೋಷ ಏನಾದರೂ ಒಂದು ತಪ್ಪು ತಡೆ ಆಗಬಹುದು. ಆದರೆ ಹೇಗೆ ಆಗುತ್ತದೆ? ಒಂದು ಹಂಸ ಕೀರಲೇ ಇದೆ. ಒಂದು ಹಂಸ ಪಕ್ಷಿ ಮುಂದೆ ಹಾಲ ನೀರನ್ನು ಬೆರೆಸಿಟ್ಟರೆ ಆ ಹಂಸ ಪಕ್ಷಿ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸ್ವೀಕಾರ ಮಾಡುತ್ತದೆ? ಈ ಬಾಲಕರಲ್ಲಿ ಏನಾದರೂ ಒಂದು ತಪ್ಪು ತಡೆ ಆದರೂ ತಮ್ಮ ಮಕ್ಕಳೆಂದು ಶಾಸ್ತ್ರೀಯದಿಂದ ಕೂತು ಕೇಳಬೇಕಂತ ಹೇಳಿ ಯಾವ ಬೀರಲಿಂಗೇಶ್ವರ ಕಂಪನಿ ವತಿಯಿಂದ ಮಾತವನ್ನು ಹೇಳಿ ಮುಂದಾಡಿದ. ಬೀರಲಿಂಗೇಶ್ವರ ಮಹಾರಾಜ್ ಕಿ ಯಾರು ಜಯ ಹೊಡೆಯವರು? ಮುತ್ಯ ಮಾಲಿಂಗರಾಯ ಮಹಾರಾಜ್ ಕಿ, ಅಕ್ಕಮಯವ ಸಿಂಗ್ ಬೀರಪ್ಪ ಜೈಂಗ ಬಲೋ, ಜೈಂಗ ಬಲೋ, ಜಯ ಜೈ ನಮ್ಮ ಪಾರ್ವತಿ ಶಿವಹರ ರಮಾದೆ. Thank you.